ಈ ದಿನದ ಕಥೆ ಜಗತ್ತು ಒಂದು ಕನ್ನಡಿಯಾಗಿರುತ್ತದೆ ಹೇಗೆ ಅನ್ನೋದಕ್ಕೆ ಒಂದು ಚಿಕ್ಕ ಕಥೆ. ಒಂದು ಮ್ಯೂಸಿಯಂನಲ್ಲಿ ಒಂದ್ಸಲ ಒಂದ್ ನಾಯಿ ಹೇಗೋ ಸೇರ್ಕೊಂಡ್ಬಿಟ್ಟಿರುತ್ತೆ. ರಾತ್ರಿ ಬೀಗ ಹಾಕ್ಬೇಕಾದ್ರೆ ಅದನ್ನ ಗಮನಿಸದೆ ಬೀಗ ಹಾಕ್ಬಿಡ್ತಾರೆ. ಆಗ ಆ ಮ್ಯೂಸಿಯಂನಲ್ಲಿರೋ ಒಂದು ಮಿರರ್ ಹೌಸ್ ನಲ್ಲಿ ಈ ನಾಯಿ ಸೇರ್ಕೊಳ್ಳುತ್ತೆ. ಸೇರ್ಕೊಂಡ್ಬಿಟ್ಟು ಸುತ್ತ ನೋಡುತ್ತೆ, ಎಲ್ಲಿ ನೋಡಿದ್ರು ಅದೇ ಪ್ರತಿಬಿಂಬ. ಆ ನಾಯಿ ಅನ್ಕೊಳ್ಳುತ್ತೆ, ಇಷ್ಟೊಂದು ನಾಯಿಗಳಿದೆ ಇಲ್ಲಿ, ಇದನ್ನ ಹೇಗಾದ್ರೂ ಎದುರಿಸ್ಬೇಕಲ್ಲ ಅಂತ ಬೊಗ್ಳಕ್ ಸ್ಟಾರ್ಟ್ ಮಾಡುತ್ತೆ. ಜೋರಾಗಿ ಬೊಗ್ಳುತ್ತೆ. ಆ ಪ್ರತಿಬಿಂಬದಲ್ಲಿ ಬೊಗಳೋದೆಲ್ಲ ಮತ್ತೆ ಇನ್ನ ಎಕೋ ಆಗಿ ಆಗಿ ಆ ಮಿರರ್ಸ್ಗೆ ಇನ್ನ ಜೋರಾಗಿ ಕೇಳ್ಸಕ್ ಸ್ಟಾರ್ಟ್ ಆಗುತ್ತೆ. ಹೀಗೆ ಬೊಗ್ಳಿ ಬೊಗ್ಳಿ ರಾತ್ರಿ ಎಲ್ಲ ಬೆಳಗ್ಗೆ ನೋಡೋಷ್ಟೊತ್ತಿಗೆ ಆ ನಾಯಿ ಪಾಪ ಸತ್ತೇ ಹೋಗಿರುತ್ತೆ. ಅಂದ್ರೆ ಅಲ್ಲಿ ಯಾರು ಅದನ್ನ ಬೆದರ್ಸೋರು, ಹಾನಿ ಮಾಡೋರು ಯಾರು ಇರ್ಲಿಲ್ಲ. ಆದ್ರೂ ಕೂಡ ತನ್ನ ಪ್ರತಿಬಿಂಬವನ್ನು ನೋಡಿ ತಾನೇ ಸಾಯುತ್ತೆ. ಇದರಿಂದ ನಮ್ಗೆ ಏನಪ್ಪ ಅರ್ಥ ಆಗುತ್ತೆ ಅಂದ್ರೆ, ನಮ್ಮ ಸುತ್ತಲೂ ಇರುವುದೆಲ್ಲ ನಮ್ಮ ಆಲೋಚನೆ, ನಮ್ಮ ಕಾರ್ಯಗಳು ಮತ್ತು ನಮ್ಮ ಅನಿಸಿಕೆಗಳ ದೊಡ್ಡ ಕನ್ನಡಿ ಮತ್ತು ಅದರ ಪ್ರತಿಬಿಂಬ ಅಷ್ಟೇ. ಅದಕ್ಕೆ ಯಾವಾಗ್ಲೂ ಸಕಾರಾತ್ಮಕವಾಗಿ ಒಳ್ಳೆಯದಾಗಿರ್ಬೇಕು. ಅದೇ ಈ ಕಥೆಯ ನೀತಿ.